ಆಕಾಶವಾಣಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಆಸೆ, ಅತಿ ಆಸೆ, ದುರಾಸೆ. ಆಕರ್ಷಣೆ ಮತ್ತು ಸೆಳೆತಕ್ಕೆ ಒಳಪಡುವ ಮಾನವ ಸಹಜ ಗುಣವೇ ಆಸೆಯಾಗಿರುತ್ತದೆ. ಆಕರ್ಷಣೆ ಅಥವಾ ಸೆಳೆತ ಯಾವುದರ ಮೇಲಾದರೂ ಇರಬಹುದು. ವಸ್ತು, ವಿಷಯ ಮತ್ತು ವ್ಯಕ್ತಿ, ಹೀಗೆ ಪ್ರಕೃತಿಯೇ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿಗಳಲ್ಲಿ ಆಸೆ ಎಂಬ ಬೀಜವನ್ನು ಬಿತ್ತಿ ಪೋಷಿಸುತ್ತದೆ. ಒಂದು ಬೀಜ ಮೊಳಕೆ ಹೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಮರದಲ್ಲಿ ಮೊಗ್ಗಾಗಿ, ಮೊಗ್ಗು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ ತಿನ್ನಲು ಕೈ ಸಿಗಬೇಕಾದರೆ ಅದರ ಹಿಂದಿನ ಪೂರಕ ಶಕ್ತಿಯೇ ಆಸೆ. ಆದುದರಿಂದ ಆಸೆ ಎಂಬುದೇ ಪ್ರತಿಯೊಂದು ಜೀವಿಯ ಬೆಳವಣಿಗೆಗೆ ಅಗತ್ಯ ಮೂಲದ್ರವ್ಯ ಎಂದರೆ ತಪ್ಪಾಗಲಾರದು. ಪ್ರಕೃತಿಯೇ ಪ್ರತಿಯೊಬ್ಬರಲ್ಲೂ ಭಿನ್ನವಾದ ನಂಬಿಕೆ, ಆಚಾರ, ವಿಚಾರಗಳನ್ನು ತುಂಬಿರುತ್ತದೆ. ಬೆರಳಚ್ಚಿನಿಂದ ಹಿಡಿದು ಬೆವರಿನ ವಾಸನೆಯ ತನಕ ಪ್ರತಿಯೊಂದು ದೇಹವು ಇನ್ನೊಂದರಿಂದ ವ್ಯತ್ಯಾಸವಾಗಿರುವಂತೆ ಈ ಪ್ರಕೃತಿಯೇ ವ್ಯವಸ್ಥೆ ಮಾಡಿರುತ್ತದೆ. ಆದುದರಿಂದಲೇ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಭಿನ್ನವಾಗಿ ಇರುತ್ತಾರೆ. ಆ ಕಾರಣದಿಂದಲೇ ಆಲೋಚನೆ, ಚಿಂತನೆ, ಭಾವನೆ, ಆಸೆ, ಆಕಾಂಕ್ಷೆ, ಬಯಕೆ, ಬೇಡಿಕೆ, ನಿರೀಕ್ಷೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಈ ಭಿನ್ನತೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅನೇಕತೆಯಲ್ಲಿ ಏಕತೆಯ ಜ್ಞಾನವೆಂದು ಅರಿತು ವಿವಿಧತೆ, ವೈವಿಧ್ಯತೆಗಳಿಗೆ ನಮ್ಮನ್ನು ನಾವು ಮುಕ್ತವಾಗಿ ತೆರೆದುಕೊಳ್ಳಬೇಕಾಗುತ್ತದೆ. ಆಸೆಯು ಪ್ರಕೃತಿ ಸಹಜ ಗುಣವಾಗಿದ್ದು ವ್ಯಕ್ತಿಗಳ ನಂಬಿಕೆ, ಆಚಾರ, ವಿಚಾರಗಳು ಬೇರೆ ಬೇರೆಯಾಗಿರುವ ಕಾರಣ ಪ್ರತಿಯೊಬ್ಬರ ಆಸೆಗಳು ಬೇರೆ ಬೇರೆ ಆಗಿರುತ್ತವೆ. ಅದು ಸಹಜ ಕೂಡ. ಆಸೆಯ ಮುಖಗಳು ಸಾವಿರಾರು. ಆಸೆಯೇ ಜೀವನ, ನಿರಾಸೆಯೇ ಮರಣ. ವ್ಯಕ್ತಿಯು ಯಾವುದೇ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಬೇಕಾದರೆ ಆಸೆ ಇರಬೇಕು. ಈ ಆಸೆ ಪಡುವ ಗುಣವೇ ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುತ್ತದೆ. ಯಾವುದಾದರೂ ಕ್ರಿಯೆಯಲ್ಲಿ, ಚಟುವಟಿಕೆಯಲ್ಲಿ, ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕಾದರೆ ಆಸೆಯ ಪಾತ್ರ ಬಹಳ ಮುಖ್ಯ. ಆದರೆ ಆಸೆಯು ಪ್ರಕೃತಿ ಸಹಜವೆಂದು ಬಗೆದು ಕೈಗೆಟುಕದ ಆಸೆಗೆ ಕೈಚಾಚಿ ಕೈಗೂಡದೇ ಇದ್ದಾಗ ನಿರಾಸೆಯಿಂದ ಮಾನಸಿಕ, ದೈಹಿಕ ಸ್ಥಿತಿಯನ್ನು ಹದಗೆಡಿಸಿಕೊಳ್ಳಬಾರದು. ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಬುದ್ಧಿವಂತಿಕೆ. ತಪ್ಪಿದ್ದರೆ ಇನ್ನೊಬ್ಬರಲ್ಲಿ ಕೈ ಚಾಚುವ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಕಾಗುತ್ತದೆ. ಸಾಧಿಸಬೇಕೆಂಬ ಆಸೆ ಇದ್ದರೆ ಸಾಲದು. ಗುರಿಯನ್ನು ತಲುಪಬೇಕಾದ ನಿರಂತರ ಪರಿಶ್ರಮ, ಪ್ರಯತ್ನ, ತಾಳ್ಮೆ, ಶಿಸ್ತು, ಸಂಯಮಗಳನ್ನು ರೂಢಿಸಿಕೊಳ್ಳಬೇಕು. ಕೇವಲ ಆಸೆಯಿಂದ ಬಯಸಿದ್ದನ್ನು ಪಡೆಯಲು ಸಾಧ್ಯವಿಲ್ಲ. ಆಸೆಯ ಜೊತೆಯಲ್ಲಿ ಸಾಧಿಸಬೇಕೆಂಬ ಛಲ, ಪಡೆದೇ ಪಡೆಯುತ್ತೇನೆಂಬ ಅಚಲವಾದ ಆತ್ಮವಿಶ್ವಾಸ, ಬದ್ಧತೆ ಅತಿ ಅಗತ್ಯ ಎಂಬುದನ್ನು ಮರೆಯಬಾರದು. ಒಂದು ಮಾತು ನೆನಪಿರಬೇಕು: ಜೀವನದಲ್ಲಿ ಯಾವುದೂ ಕೂಡ ತನ್ನ ಅಳತೆಗೆ ಮೀರಿದರೆ ದುಃಖ ಖಂಡಿತ. ಅತಿಯಾದರೆ ಅಮೃತವೂ ವಿಷವೆಂಬ ನಾಣ್ಣುಡಿಯನ್ನು ಮರೆಯಬಾರದು. ಆಸೆ ಎಂಬುದು ಪಾದರಕ್ಷೆಯಂತೆ ಅಳತೆಗಿಂತ ಕಡಿಮೆ ಇದ್ದರೆ ಕಚ್ಚುತ್ತದೆ, ಅಳತೆ ಮೀರಿದರೆ ಹೆಜ್ಜೆ ತಪ್ಪುತ್ತದೆ. ಆದುದರಿಂದ ಒಂದು ಇತಿಮಿತಿ ಬಹಳ ಮುಖ್ಯ. ಹಿತಮಿತವಾದ ಆಸೆ ಸುಖದಾಯಕ, ಮಿತಿ ಮೀರಿದ ಆಸೆ ಆತಂಕದಾಯಕ ಮತ್ತು ಅಪಾಯಕಾರಿ. ಆಸೆಯ ಬದುಕಿನ ಮೂಲದ್ರವ್ಯವಾದರೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ್ದಾದರೂ ಯಾಕೆ ಅನ್ನುವ ಪ್ರಶ್ನೆ ಮೂಡಬಹುದು. ಆದರೆ ಅನುಭವ, ಅಭಿರುಚಿಗಳು ಕಾಲದಿಂದ ಕಾಲಕ್ಕೆ ಬದಲಾಗುವುದರಿಂದ ವರ್ತಮಾನದ ನಮ್ಮ ನಿಲುವುಗಳು, ಧೋರಣೆಗಳು ಶಾಶ್ವತವಾಗಿರಬೇಕಾಗಿಲ್ಲ, ಬದಲಾಗುತ್ತವೆ. ಹಣವೇ ಸರ್ವಸ್ವ ಎಂದುಕೊಂಡವನಿಗೆ ಆರೋಗ್ಯ ಹದಗೆಟ್ಟಾಗ ಅವನ ನಿಲುವು ಬದಲಾಗಬಹುದು. ಆದುದರಿಂದ ನಾನು ಸರಿ ಎಂದು ಹೇಳಲು ಇತರರು ತಪ್ಪು ಎಂದು ಸಾಧಿಸಿ ತೋರಿಸಬೇಕಾದ ಅಗತ್ಯವಿಲ್ಲ. ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸಿದ್ದು ಎಷ್ಟು ಸರಿಯೋ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಎತ್ತಿ ಹಿಡಿದಿದ್ದು ಅಷ್ಟೇ ಸರಿ. ಬುದ್ಧನ ಕಾಲಘಟ್ಟದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಎನ್ನುವ ಸಿದ್ಧಾಂತ ಸರಿ ಕಾಣಬಹುದು ಅಥವಾ ಒಪ್ಪಲೂಬಹುದೇನೋ. ಆದರೆ ಬದಲಾದ ಇಂದಿನ ಕಾಲಘಟ್ಟದ ಸಾಮಾಜಿಕ ಪರಿಸ್ಥಿತಿಗೆ ಅದು ಎಷ್ಟು ಸೂಕ್ತ ಎಂತಲೂ ಯೋಚಿಸಬೇಕಾಗುತ್ತದೆ. ಆಸೆಗಳ ಭಿನ್ನತೆಯಲ್ಲಿ ಪ್ರಕೃತಿಯ ಮೇಲಾಟಗಳಿದ್ದರೂ ಮನುಷ್ಯನ ದುರಾಲೋಚನೆ, ಅತಿಯಾದ ನಿರೀಕ್ಷೆ, ಅತಿಯಾದ ಸ್ವಾರ್ಥ ಚಿಂತನೆಗಳೇ ಕಾರಣಗಳಾಗಿರುತ್ತದೆ. ಆಸೆಗಳು ಬದುಕಿಗೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದು ಎಂಬುದನ್ನು ಮರೆಯಬಾರದು. ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕಳೆದುಕೊಂಡರೂ ಮತ್ತೆ ಗೆದ್ದು ಬರಬಲ್ಲ. ಆದರೆ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡರೆ ಆತ ಜಗತ್ತಿನ ಎಲ್ಲ ಸುಖಗಳ ಮಧ್ಯೆ ಇದ್ದರೂ ಸೋತಂತೆಯೇ ಸರಿ. ಹಾಗಾದರೆ ಈ ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತದೆ? ಅದನ್ನು ವೃದ್ಧಿಸಿಕೊಳ್ಳುವುದು ಹೇಗೆ? ನಮ್ಮ ಬದುಕಿನಲ್ಲಿ ಎರಡು ಶಕ್ತಿಗಳು ಸದಾ ಯುದ್ಧ ಮಾಡುತ್ತಿರುತ್ತವೆ. ಒಂದು ಭಯ, ಇನ್ನೊಂದು ವಿಶ್ವಾಸ. ಭಯ ನಮ್ಮನ್ನು ಕತ್ತಲೆಯಲ್ಲಿ ಕೂರಿಸಿದರೆ ವಿಶ್ವಾಸವು ನಮ್ಮನ್ನು ಬೆಳಕಿನತ್ತ ನಡೆಸುತ್ತದೆ. ಎಷ್ಟೋ ಬಾರಿ ನಾವು ನನ್ನ ಕೈಯಲ್ಲಿ ಇದು ಸಾಧ್ಯವೇ ಎಂದು ಪ್ರಶ್ನಿಸಿಕೊಳ್ಳುತ್ತೇವೆ. ಈ ಪ್ರಶ್ನೆಯೇ ನಮ್ಮ ಮೊದಲ ಸೋಲು. ಯಾವುದೇ ಸಾಧಕನನ್ನು ಕೇಳಿ ನೋಡಿ, ಅವರು ಮೊದಲು ಗೆದ್ದಿದ್ದು ಹೊರಗಿನ ಪ್ರಪಂಚವನ್ನಲ್ಲ, ಬದಲಿಗೆ ತಮ್ಮೊಳಗಿನ ಹತಾಶೆಯನ್ನು. ಸಣ್ಣ ಪುಟ್ಟ ವೈಫಲ್ಯಗಳು ಬಂದಾಗ ಬೆನ್ನು ತಟ್ಟಿ ಪರವಾಗಿಲ್ಲ, ಮತ್ತೊಮ್ಮೆ ಪ್ರಯತ್ನಿಸು ಎಂದು ಹೇಳುವ ಅಂತರಂಗದ ಧ್ವನಿಯೇ ಆತ್ಮವಿಶ್ವಾಸ. ಬದುಕು ನಮಗೆ ಏನನ್ನು ನೀಡುತ್ತದೆ ಅನ್ನೋದಕ್ಕಿಂತ ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ಮುಖ್ಯ.
ಇಬ್ಬರು ವ್ಯಕ್ತಿಗಳು ಜೈಲಿನ ಸರಳಿನಿಂದ ಹೊರಗೆ ನೋಡುತ್ತಿದ್ದರು. ಒಬ್ಬನಿಗೆ ಕೆಸರು ಕಂಡರೆ ಇನ್ನೊಬ್ಬನಿಗೆ ಆಕಾಶದ ನಕ್ಷತ್ರಗಳು ಕಂಡವು. ನಮ್ಮ ಬದುಕೂ ಅಷ್ಟೇ. ಸಮಸ್ಯೆಗಳು ಎಲ್ಲರಿಗೂ ಇವೆ. ಆದರೆ ಆ ಸಮಸ್ಯೆಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಮೇಲೆ ಹೋಗುವವನು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾನೆ. ನಮ್ಮ ದೌರ್ಬಲ್ಯಗಳನ್ನೇ ನಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳಬೇಕು. ವಜ್ರವು ಕಲ್ಲಿದ್ದಲಿನ ಗಣಿಯಿಂದಲೇ ಅತಿಯಾದ ಒತ್ತಡಕ್ಕೆ ಒಳಗಾಗಿ ಹೊಳೆಯುವ ರತ್ನವಾಗುತ್ತದೆ. ನಮ್ಮ ಮೇಲಿನ ಒತ್ತಡ ನಮ್ಮನ್ನು ನುಜ್ಜುಗುಜ್ಜು ಮಾಡಲು ಬಂದಿಲ್ಲ, ನಮ್ಮನ್ನು ಹೊಳೆಯುವಂತೆ ಮಾಡಲು ಬಂದಿದೆ ಎಂದುಕೊಳ್ಳಬೇಕು. ಇಂದಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಕುಗ್ಗಲು ಮುಖ್ಯ ಕಾರಣ ಹೋಲಿಕೆ. ನಾವು ಇನ್ನೊಬ್ಬರ ಯಶಸ್ಸನ್ನು ನೋಡಿ ನಮ್ಮನ್ನು ನಾವು ಕೀಳಾಗಿ ಕಾಣುತ್ತೇವೆ. ಸೂರ್ಯ ಹಗಲಿನಲ್ಲಿ ಹೊಳೆಯುತ್ತಾನೆ, ಚಂದ್ರ ರಾತ್ರಿಯಲ್ಲಿ ಹೊಳೆಯುತ್ತಾನೆ. ಇಬ್ಬರೂ ತಮ್ಮದೇ ಆದ ಸಮಯದಲ್ಲಿ ಶ್ರೇಷ್ಠರು. ಹಾಗೆಯೇ ನಾವು ಕೂಡ ಬೇರೆಯವರ ಜೀವನದ ಹೈಲೈಟ್ಸ್ ನೋಡಿ ನಮ್ಮ ಜೀವನದ ಬಿಹೈಂಡ್ ದಿ ಸೀನ್ಸ್ ಜೊತೆ ಹೋಲಿಸಿಕೊಳ್ಳಬಾರದು. ನಮ್ಮ ಸ್ಪರ್ಧೆ ಕೇವಲ ನಮ್ಮ ಜೊತೆಗಿರಲಿ. ನಿನ್ನೆಯ ದಿನಕ್ಕಿಂತ ಇಂದು ನಾನು ಎಷ್ಟು ಉತ್ತಮವಾಗಿದ್ದೇನೆ ಎಂಬುದು ಮಾತ್ರ ಲೆಕ್ಕಕ್ಕೆ ಬರಬೇಕು. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮುನ್ನ 1000 ಬಾರಿ ಸೋತಿದ್ರಂತೆ. ಯಾರೋ ಕೇಳಿದ್ರಂತೆ, 1000 ಬಾರಿ ಸೋತಾಗ ನಿಮಗೆ ಬೇಸರವಾಗಲಿಲ್ಲವೇ ಎಂದು. ಅದಕ್ಕೆ ಎಡಿಸನ್ ಹೇಳಿದರಂತೆ, ನಾನು ಸೋಲಲಿಲ್ಲ, ಬದಲಿಗೆ ಬಲ್ಬ್ ತಯಾರಿಸಲು ಆಗದ 1000 ದಾರಿಗಳನ್ನು ಕಂಡುಹಿಡಿದೆ. ಸೋಲು ಎಂದರೆ ಅಲ್ಲಿಗೆ ಎಲ್ಲ ಮುಗಿಯಿತು ಎಂದರ ಅರ್ಥವಲ್ಲ. ಅದು ನಮ್ಮ ಪ್ರಯತ್ನ ಸಾಲದು, ಇನ್ನಷ್ಟು ಉತ್ತಮವಾಗಿ ಪ್ರಯತ್ನಿಸಿ ಎಂಬ ಪ್ರಕೃತಿಯ ಸಂದೇಶ. ಪ್ರತಿ ಸೋಲಿನಲ್ಲೂ ಒಂದು ಪಾಠವಿರುತ್ತದೆ. ಆ ಪಾಠವನ್ನು ಕಲಿತವನು ಜಾಣ, ಅದನ್ನು ಅಳವಡಿಸಿಕೊಂಡವನು ಮಹಾನ್ ಸಾಧಕ. ನಾವು ಬಳಸುವ ಪದಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನನಗೆ ಕಷ್ಟವಾಗಿದೆ ಎನ್ನುವ ಬದಲು ನನಗೆ ಇದು ಹೊಸ ಸವಾಲಾಗಿದೆ ಎಂದು ಹೇಳಿ ನೋಡಬೇಕು. ಪದಗಳನ್ನು ಬದಲಿಸಿದಾಗ ಮೆದುಳಿಗೆ ಹೋಗುವ ಸಂಕೇತಗಳು ಬದಲಾಗುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯ ಮುಂದೆ ನಿಂತು, ಇವತ್ತು ನನ್ನ ಜೀವನದ ಅತ್ಯುತ್ತಮ ದಿನ, ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಎಂದು 5 ಬಾರಿ ಹೇಳಿಕೊಳ್ಳಬೇಕು. ಇದು ಕೇವಲ ಮಂತ್ರವಲ್ಲ, ಇದು ನಮ್ಮ ಸುಪ್ತ ಮನಸ್ಸಿಗೆ ನಾವು ನೀಡುವ ಧನಾತ್ಮಕ ತರಬೇತಿ. ನಮ್ಮ ಬಳಿ ಇರುವುದಕ್ಕೆ ನಾವು ಎಂದಾದರೂ ಧನ್ಯವಾದ ಹೇಳಿದ್ದೇವೆಯೇ? ಉಸಿರಾಡಲು ಗಾಳಿ, ಕುಡಿಯಲು ನೀರು, ನಡೆಸಲು ಕಾಲುಗಳು ಇವೆಲ್ಲವೂ ಉಚಿತವಾಗಿ ಸಿಕ್ಕಿವೆ ಎಂದು ನಾವು ಇವುಗಳ ಬೆಲೆ ಮರೆತಿದ್ದೇವೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇಂದು ನಡೆದ 3 ಒಳ್ಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳಬೇಕು. ಅದು ಎಷ್ಟೇ ಸಣ್ಣದಾಗಿರಲಿ. ಒಬ್ಬ ಸ್ನೇಹಿತನ ಕರೆ ಇರಬಹುದು, ಅಥವಾ ರುಚಿಯಾದ ಊಟ ಇರಬಹುದು. ಈ ಅಭ್ಯಾಸ ನಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೇವಲ ಯೋಚನೆ ಮಾಡುವುದರಿಂದ ಬದಲಾವಣೆ ಬರುವುದಿಲ್ಲ. ಯೋಚನೆಯ ಜೊತೆಗೆ ಕ್ರಿಯೆ ಇರಬೇಕು. ಸಣ್ಣ ಹೆಜ್ಜೆಯನ್ನಾದರೂ ಇಡಿ. ಸಮುದ್ರವೂ ಕೂಡ ಹನಿ ಹನಿ ಕೂಡಿದರೆ ತಾನೆ. ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿ ಪ್ರತಿ ಸಣ್ಣ ಯಶಸ್ಸನ್ನು ಸಂಭ್ರಮಿಸಿ. ಇದು ನಮಗೆ ಮುಂದಿನ ದೊಡ್ಡ ಕೆಲಸಕ್ಕೆ ಇಂಧನವಾಗುತ್ತದೆ. ಸೋಮಾರಿತನ ಮತ್ತು ನಾಳೆ ಮಾಡೋಣ ಎಂಬ ಗುಣಗಳು ಆತ್ಮವಿಶ್ವಾಸದ ಶತ್ರುಗಳು. ಇಂದೇ ಮಾಡಬೇಕು, ಈಗಲೇ ಮಾಡಬೇಕು. ಕೆಲಸದಲ್ಲಿ ತೊಡಗಿಕೊಂಡಾಗ ಭಯ ತನ್ನಿಂದ ತಾನೇ ಓಡಿ ಹೋಗುತ್ತದೆ. ನಮ್ಮಲ್ಲಿರುವ ಜ್ಞಾನ, ಪ್ರೀತಿ ಅಥವಾ ಸಂಪತ್ತನ್ನು ಇತರರಿಗೆ ಹಂಚಬೇಕು. ಬೇರೆಯವರಿಗೆ ಸಹಾಯ ಮಾಡಿದಾಗ ಸಿಗುವ ತೃಪ್ತಿ ನಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡುತ್ತದೆ. ಪರರಿಗಾಗಿ ಬದುಕುವವನು ಎಂದಿಗೂ ಅನಾಥನಲ್ಲ. ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಸಂಕಲ್ಪ ನಮ್ಮ ಬದುಕಿಗೆ ಒಂದು ಅರ್ಥ ನೀಡುತ್ತದೆ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಒಂದು ಸಣ್ಣ ಹಣತೆ ಅದನ್ನು ಓಡಿಸಬಲ್ಲದು. ನಮ್ಮ ಅಂತರಂಗದ ವಿಶ್ವಾಸವೇ ಆ ಹಣತೆ. ಲೋಕದ ಜನ ಆಡಿಕೊಳ್ಳುತ್ತಾರೆ ಎಂದು ನಮ್ಮ ಕನಸುಗಳನ್ನು ಅರ್ಧಕ್ಕೆ ಬಿಡಬಾರದು. ನಾವು ಗೆದ್ದಾಗ ಅದೇ ಜನ ಬಂದು ನಮ್ಮ ಹಸ್ತಲಾಘವ ಮಾಡುತ್ತಾರೆ. ಬದುಕು ಒಂದು ಅದ್ಭುತ ಅವಕಾಶ, ಅದನ್ನು ದೂರುವುದರಲ್ಲಿ ಕಳೆಯಬಾರದು. ಎದ್ದು ನಿಲ್ಲಬೇಕು, ಗುರಿಯತ್ತ ಸಾಗಬೇಕು. ನಮ್ಮ ಹಾದಲ್ಲಿ ಮುಳ್ಳಿರಬಹುದು, ಆದರೆ ನಮ್ಮ ಹೆಜ್ಜೆಗಳಲ್ಲಿ ಗಟ್ಟಿತನವಿರಲೇಬೇಕು. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಎಂಬ DVಜಿಯವರ ಮಾತು ಸದಾ ನೆನಪಿರಬೇಕು. ಆದರೆ ಆ ಬಂಡಿಯಲ್ಲಿ ಕುಳಿತಿರುವ ಪ್ರಯಾಣಿಕನಾದ ನಾವು ಸುಂದರ ನೋಟವನ್ನು ಆನಂದಿಸುತ್ತಾ ಸಾಗುವುದು ನಮ್ಮ ಜವಾಬ್ದಾರಿ. ನಮ್ಮ ದಿನ ಸುಂದರವಾಗಿರಲಿ, ನಮ್ಮ ಕನಸು ನನಸಾಗಲಿ. ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ. ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಗೊಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು 1000 ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ, ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗುಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು
ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ: ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ 1000 ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ? ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬೈಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ. ಇದುವರೆಗೂ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.